ಹೆಜಮಾಡಿಯ ಸಮುದ್ರ ಕಿನಾರೆಯಲ್ಲಿ ಅಮಾವಾಸ್ಯೆ ತೀರ್ಥಸ್ಥಾನಕ್ಕೆ ತೆರಳಿದ್ದ ಬಾಲಕರಲ್ಲಿ ಇಬ್ಬರು ನೀರು ಪಾಲಾಗಿದ್ದು ಓರ್ವ ಪಾರಾದ ಘಟನೆ ನಡೆದಿದೆ. ಮೃತ ಯುವಕರಲ್ಲಿ ಓರ್ವ ಬಾಲಕ ಹೆಜಮಾಡಿ ಟೋಲ್ ಸಿಬ್ಬಂದಿಯೋರ್ವರ ಪುತ್ರ 19 ವರ್ಷದ ಅಮಾನ್, ಇನ್ನೋರ್ವ ಹೆಜಮಾಡಿ ಎಸ್ಎಸ್ ರಸ್ತೆಯ ನಿವಾಸಿ 19ರ ಹರೆಯದ ಅಕ್ಷಯ್ ಎನ್ನಲಾಗಿದೆ. ಹೆಜಮಾಡಿ ನಿವಾಸಿ 19ರ ಹರೆಯದ ಪವನ್ ಎಂಬಾತನನ್ನು ರಕ್ಷಣೆ ಮಾಡಲಾಗಿದೆ. ಗೆಳೆಯರು 6 ಮಂದಿ ಸೇರಿ ಹೆಜಮಾಡಿಯಲ್ಲಿ ತೀರ್ಥಸ್ಥಾನಕ್ಕೆ ತೆರಳಿದ್ದು ಮಧ್ಯಾಹ್ನದವರೆಗೂ ನೀರಾಟವಾಡುತ್ತಿದ್ದು, ಇವರು ಸುಮಾರು 1 ಕಿಲೋಮೀಟರ್ ದೂರದವರೆಗೆ ಈಜಾಡಿಕೊಂಡು ಹೋಗಿದ್ದು, 3 ಕಡಲಿನಿಂದ ಮೇಲೆ ಬಂದರೆ ಉಳಿದ 3 ಸ್ವಲ್ಪ ಈಜಾಡಿ ಬರುವುದಾಗಿ ಮತ್ತೆ ನೀರಾಟವಾಡುತ್ತಿದ್ದಂತೆ ಓರ್ವನನ್ನು ಕಡಲು ತನ್ನೊಡಲಿಗೆ ಸೇರಿಸಿಕೊಳ್ಳುತ್ತಿದ್ದಂತೆ ಮತ್ತಿಬ್ಬರು ಆತನನ್ನು ರಕ್ಷಿಸಲು ಮುಂದಾಗಿದ್ದು, ಆ ಸಂದರ್ಭ ಅವಘಡ ಸಂಭವಿಸಿದೆ. ಮೇಲಿದ್ದವರು ರಕ್ಷಣೆಗಾಗಿ ಕೂಗಾಡಿದರು. ಇವರು ಬಹಳ ದೂರವಿದ್ದ ಕಾರಣ ರಕ್ಷಣೆ ಮಾಡಲು ಕೊಂಚ ವಿಳಂಬವಾಗಿದೆ. 3ರನ್ನು ಮೇಲೆತ್ತಲಾಯಿತಾದರೂ ಅಷ್ಟರಲ್ಲೇ ಇಬ್ಬರು ಇಹಲೋಕ ತ್ಯಜಿಸಿದ್ದಾರೆ. ಪವನ್ ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡಿದ್ದಾನೆ ಎಂಬುದಾಗಿ ಪೊಲೀಸರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಪಡುಬಿದ್ರಿ.